ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 25ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11:35 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ರಾತ್ರಿ 12:05 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಭವ. ಇದು ಈ ದಿನ ಅಪರಾಹ್ನ 4:34 ಇರಲಿದೆ. ನಂತರ ಉತ್ತರ ಕರಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ಮಧ್ಯಾಹ್ನ 2:52 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:31 ಸಂಜೆ 5:02 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:27 ಬೆಳಿಗ್ಗೆ 10:58 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:47 ಬೆಳಿಗ್ಗೆ 9:36 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:03 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:40 ರಾತ್ರಿ 7:14 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:21 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿನೇ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ರೈತರಿಗಾಗಲಿ, ಪಶು ಸಂಗೋಪನೆ ಮಾಡುವಂಥವ್ರಿಗೆ, ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ, ಇನ್ನು ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಈ ಭೂ ಸಂಬಂಧಿತವಾದಂತಹ ಚಟುವಟಿಕೆಗಳು ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ
ಲಿಟಿಗೇಷನ್ಸ್ ಇರಲಿ, ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿರಲಿ, ಅದು ಕೂಡ ನಿಮ್ಮ ಪರವಾದಂತಹ ಒಂದು ಫಲಿತಾಂಶವನ್ನು ಕೊಡೋ ದಿಕ್ಕಿನಲ್ಲಿ ನಿಮ್ಮ ಪ್ರಕರಣಗಳು ಸಾಗ್ತಾ ಇರುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಸ್ಪರ್ಧೆಗೆ ಕಾರಕನಾಗಿರುವಂಥವನು ಕುಜ. ಹಾಗಾಗಿ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಯಾರು ಸ್ಪರ್ಧೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂಥವ್ರಿಗೆ ತುಂಬ ಅನುಕೂಲ ಇದೆ. ಅದರಲ್ಲೂ ವಿದ್ಯಾರ್ಥಿಗಳು ಕೆಲವೊಂದು ಪರೀಕ್ಷೆಗಳನ್ನು ಬರೀತಾ ಇದ್ದೀರಿ, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀತಾ ಇದ್ದೀರಿ, ಇಲ್ಲ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿರ್ತೀರಿ, ಇಂಥವ್ರಿಗೂ ಕೂಡ ತುಂಬ ಅನುಕೂಲ ಇದೆ. ಅಂದರೆ ಈ ಪರೀಕ್ಷೆ ಸಂಬಂಧವಾಗಿ ನಿಮಗೆ ಶುಭ ಸುದ್ದಿ ಸಿಕ್ಕುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೂ ಕೂಡ ಈ ದಿನ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ನಿಮ್ಮ ಈ ಕ್ರೀಡಾ ಸ್ಪರ್ಧಾ ಮನೋಭಾವ ಏನಿದೆ ಅದು ಅತ್ಯುತ್ತಮವಾದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಇಲ್ಲಿ ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು ಕುಜ. ಶಕ್ತಿಗೂ ಕೂಡ ಕಾರಕ ಕುಜನೇ. ಹಾಗಾಗಿ ಯಾರು ಶ್ರಮಪಟ್ಟು ಕೆಲಸ ಮಾಡ್ತಾರೆ, ಯಾರು ಶಕ್ತಿ ಮೀರಿ ಕೆಲಸ ಮಾಡ್ತಾರೆ, ಹಾಗೆ ತಮ್ಮ ಪ್ರತಿಭೆಯನ್ನು, ತಮ್ಮ ಸಾಹಸವನ್ನು ತೋರಿಸ್ತಾರೆ, ಅಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ದಿನ ಅಹಂಕಾರಕ್ಕೆ ಕಾರಕನಾಗಿರುವಂಥ ಕುಜ ಮತ್ತು ಆಕ್ರಮಣ ಮಾಡುವಂಥ ಬುದ್ಧಿ ಇದೆಯಲ್ಲ, ಇದಕ್ಕೂ ಕೂಡ ಕಾರಕ ಕುಜನೇ. ಹಾಗಾಗಿ ಯಾರಿಗೆ ಈ ದಿನ ಸ್ವಲ್ಪ ಅಹಂ ಅನ್ನುವಂಥದ್ದಿದೆ, ಸ್ವಲ್ಪ ಕೋಪ ತಾಪಗಳಿದೆ, ಅಂಥವರು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗಾಗಿನೇ ಹೊಂದಾಣಿಕೆಯ ಮೂಲಕ ಹೋಗುವಂಥದ್ದು ತುಂಬ ಉತ್ತಮ. ಅದೇ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಕೆಲಸವನ್ನು ಆರಂಭ ಮಾಡಿದ್ರೆ ಅದು ಅತ್ಯುತ್ತಮ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 24 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ಈ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ಶನಿ ಹೋರಾದಲ್ಲಿ ಕೆಲಸ ಆರಂಭ ಆದರೆ ಅದು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಅಂದರೆ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಚಟುವಟಿಕೆಗಳನ್ನು, ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 30 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 26 ನಿಮಿಷದಿಂದ ರಾತ್ರಿ 2 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನ ನೋಡಿಕೊಂಡು ಮುಂದುವರಿರಿ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಅತ್ಯುತ್ತಮವಾದಂತಹ ಸಮಯ. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ, ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡುವಂಥ ಸಮಯ ರವಿ ಹೋರಾದಿರಲಿ, ಒಳ್ಳೆಯದಾಗತ್ತೆ. ಹಾಗೆ ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 25 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 28 ನಿಮಿಷದಿಂದ ಅಪರಾಹ್ನ 3 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 28 ನಿಮಿಷದಿಂದ ರಾತ್ರಿ 10 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಇದೆಯಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ಅಷ್ಟೊಂದು ಅನುಕೂಲತೆ ಇಲ್ಲ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇರುವಂಥವರು ಕೂಡ ನಿಮ್ಮ ಯಾವುದೇ ಒಂದು ತೀರ್ಮಾನವನ್ನು ಆದಷ್ಟು ಈ ಚಂದ್ರಹೋರಾದಲ್ಲಿ ತೆಗೆದುಕೊಳ್ಬೇಡಿ. ಏಕೆಂದರೆ ನಿಮ್ಮ ವ್ಯವಹಾರಕ್ಕೆ ಚಂದ್ರಹೋರ ಅಷ್ಟೊಂದು ಸೂಕ್ತವಾಗಿಲ್ಲ ಈ ದಿನ. ಹಾಗಾಗಿ ಇಲ್ಲಿ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 27 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 26 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ
ಕೆಲಸಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನಿಮ್ಮ ಕೆಲಸಗಳನ್ನಾಗ್ಲಿ ನಿಮ್ಮ ಪ್ರಯಾಣವನ್ನಾಗ್ಲಿ ಪ್ರಾರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡಿ. ಅಲ್ಲಿ ಯಾವುದು ಶುಭ ಗಳಿಗೆ ಯಾವುದಿದೆ, ಹಾಗೆ ಉತ್ತಮವಾದಂತಹ ಹೊರ ಯಾವುದಿದೆ, ಈ ಎಲ್ಲ ವಿಚಾರಗಳನ್ನ ನೀವು ತಿಳ್ಕೊಂಡ್ರೆ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ನಮ್ಮ ಹಿರಿಯರು ತಿಳಿಸಿರುವಂತಹ ಈ ಒಂದು ವಿಚಾರವನ್ನ, ಈ ಪಂಚ ಅಂಗಗಳ ಬಗ್ಗೆ ಪ್ರತಿನಿತ್ಯ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳನ್ನ ನೀವು ತಿಳ್ಕೊಂಡು ಅನುಷ್ಠಾನ ಮಾಡಿ. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ಫಾಲ್ಗುಣ ಮಾಸ ಇನ್ನೇನು ಮುಗೀತಾ ಬಂತು. ಇನ್ನು ಹೊಸ ವರ್ಷ ಚೈತ್ರ ಮಾಸ ಮುಂದೆ ನಮಗಾಗಿ ಎದುರು ನೋಡ್ತಾ ಇದೆ. ಆದರೆ ಈ ಸಂದರ್ಭ ಅಂತ ಹೇಳಿದ್ರೆ ಇದು ಬೇಸಿಗೆ ಕಾಲ. ಹಾಗಾಗಿ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ಈ ಬೇಸಿಗೆ ವಿಚಾರವಾಗಿ ನೋಡ್ತಾ ಇರ್ತೀವಿ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಸರ್ಪಗಳಾಗಲಿ ಹಾವುಗಳಾಗಲಿ ಸೆಕೆಯನ್ನು ತಾಳಲಾರದೆ ಅವು ತಂಪನೆಯ ಜಾಗಕ್ಕೆ ಬರ್ತಾ ಇದೆ ಅನ್ನುವಂಥ ವಿಚಾರ ಒಂದಿದೆ. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ಮನೆಯ ಆಸುಪಾಸಿನಲ್ಲಿರುವಂಥ ಈ ತಣ್ಣನೆಯ ಜಾಗಗಳಿರ್ಬೋದು, ಮನೆಯ ಮುಂದೆ ನೀವೇನಾದರೂ ಈ ಪಾಟ್ಗಳಲ್ಲಿ ಗಿಡಗಳನ್ನು ಬೆಳೆಸಿದರೆ ಅಥವಾ ಮನೆ ಮುಂದೆ ಕೈತೋಟವನ್ನೇನಾದರೂ ಮಾಡಿದರೆ ಅಂಥ ಸಂದರ್ಭದಲ್ಲಿ ಈ ಹಾವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಮಾಧ್ಯಮಗಳು ಪ್ರಸಾರ ಮಾಡುವಂಥ ಮಾಹಿತಿಗಳನ್ನು ನಾವು ಆಧರಿಸಿ ಹೇಳೋದಾದರೆ, ಇಲ್ಲಿ ಈ ಬೇಸಿಗೆ ಕಾಲದಲ್ಲೇ ಸರ್ಪಗಳು ಮನುಷ್ಯನಿಗೆ ಕಾಣಿಸ್ಕೊಳ್ಳುವಂಥದ್ದು, ಹಾಗೆ ಕೆಲವೊಂದು ಎಡವಟ್ಟಗಳಿಂದ ಸರ್ಪಗಳಿಂದ ಕಚ್ಚಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಹಾವು ಕಡಿತ ಅನ್ನುವಂಥದ್ದು ಆಗಾಗ್ಗೆ ಸುದ್ದಿಯ ರೂಪದಲ್ಲಿ ಬರ್ತಾ ಇರುವಂಥ ಒಂದು ವಿಚಾರ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಸರ್ಪಗಳಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ. ಅದರಲ್ಲೂ ಪರಾಶರರು ಜ್ಯೋತಿಷ್ಯ ಶಾಸ್ತ್ರ ಬರೆಯುವಾಗ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದ್ರಂತೆ. ಆಗ ಬ್ರಹ್ಮದೇವರು ಪರಾಶರರಿಗೆ ಜ್ಯೋತಿಷ್ಯದ ಕೆಲವು ಮೂಲಗಳನ್ನು ಹೇಳಿದ್ರು. ಅದರಲ್ಲೂ ಕೂಡ ಈ ಸರ್ಪದ ವಿಚಾರ ಬಹಳಷ್ಟು ತಿಳಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಇಲ್ಲಿ ಗ್ರಹಗಳಿಗೂ ಸರ್ಪಗಳಿಗೂ ಸಂಬಂಧ ಇದೆ. ಹಾಗೆ ಸರ್ಪಗಳಿಗೂ ಮತ್ತೆ ಮಾನವರಿಗೂ ಕೂಡ ಸಂಬಂಧ ಇದ್ದೇ ಇದೆ. ಹಾಗಾಗಿ ಮನುಷ್ಯ ತನ್ನ ಪ್ರಾರಬ್ಧ ಕರ್ಮದಿಂದ ಮತ್ತೆ ಜನಿಸುವಂತಹ ಆತ ಮಾಡಿದಂತಹ ಪಾಪ ಪುಣ್ಯದ ಫಲಾಫಲಗಳ ಪ್ರಕಾರ ಈ ಗ್ರಹಗಳು ಆ ವ್ಯಕ್ತಿಗೆ ಫಲವನ್ನು ಕೊಡುತ್ತೆ. ಅಲ್ಲಿ ಫಲ ಕೊಡುವಾಗ ಅವು ಈ ಸರ್ಪಗಳನ್ನು ಅಂದರೆ ನಾಗಗಳನ್ನು ಅನುಸರಿಸುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಗ್ರಹಗಳು 9 ಜನ, 9 ಗ್ರಹಗಳು ನವನಾಗೇಂದ್ರ ಅಂತ ಹೇಳೇನೆ ಪ್ರಸಿದ್ಧಿ ಹೊಂದಿರುವಂಥವ್ರು. ಇವುಗಳ ಆಧಾರದಿಂದಲೇ ಜಾತಕಗಳನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ದಶಾಭುಕ್ತಿಯನ್ನು ನೋಡಿಕೊಂಡು ಯಾವ ಗ್ರಹ ನಿರ್ಬಲ ಆಗಿದೆಯೋ ಆ ಗ್ರಹದ ಸರ್ಪಶಾಂತಿ, ಆ ಗ್ರಹಕ್ಕೆ ತಕ್ಕಂತೆ ಶಾಂತಿ ಪರಿಹಾರ ಕಾರ್ಯಗಳನ್ನು ಮಾಡಿದ್ರೆ ಆ ಗ್ರಹದ ಸರ್ಪಶಾಂತಿಯಾಗಿ ಮುಂದೆ ಒಳ್ಳೆಯ ಭವಿಷ್ಯ ಒದಗಿ ಬರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನಾ ವಿಚಾರಗಳು ಅಡಗಿರುವಂಥದ್ದು. ಅದರಲ್ಲೂ ಈ ಸರ್ಪಗಳ ಬಗ್ಗೆ, ಸರ್ಪದೋಷಗಳ ಬಗ್ಗೆ ಬಹಳ ವಿಶೇಷವಾದಂಥ ಮಾಹಿತಿಯನ್ನು ಈ ಜ್ಯೋತಿಷ್ಯ ಶಾಸ್ತ್ರ ನೀಡುತ್ತೆ. ಇಲ್ಲಿ ಸರ್ಪದೋಷ ಅನ್ನುವಂಥದ್ದು ಯಾರಿಗೆ ಲಗ್ನದಿಂದ 5ರಲ್ಲಿ ರಾಹು ಇದ್ದರೆ ಅದು ಪೂರ್ವಜನ್ಮದ ಸರ್ಪದೋಷ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನೀವು ನಿಮ್ಮ ಜಾತಕದಲ್ಲಿ ಲಗ್ನದ ಮನೆ ನಿಮಗೆ ಗೊತ್ತಿದೆ, ಅಲ್ಲಿಂದ 5ನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ಅಂಥವ್ರಿಗೆ ಸರ್ಪದೋಷ ಇರುತ್ತೆ. ಇನ್ನು ಪಂಚಮಾಧಿಪತಿ ಅಂದರೆ 5ನೇ ಮನೆಯ ಅಧಿಪತಿ ರಾಹುವಿನ ಜೊತೆ ಇದ್ದರೂ ಕೂಡ ಸರ್ಪದೋಷ ಇರುತ್ತೆ. ಹಾಗೆ ಪಂಚಮಾಧಿಪತಿ ಏನಾದರೂ ರಾಹು ನಕ್ಷತ್ರದಲ್ಲಿದ್ದರೆ ಅಂಥವ್ರಿಗೂ ಕೂಡ ಸರ್ಪದೋಷ ಇರುತ್ತೆ. ಇನ್ನು ರಾಹು ಪಂಚಮಾಧಿಪತಿಯ ನಕ್ಷತ್ರದಲ್ಲಿದ್ದರೆ ಸರ್ಪದೋಷ ಇರುತ್ತೆ. ಇನ್ನು ಲಗ್ನದಲ್ಲಿ ರಾಹು ಇದ್ದರೆ ಸರ್ಪದೋಷ, ಪಂಚಮಾಧಿಪತಿ ಲಗ್ನಾಧಿಪತಿ ರಾಹು ಇದ್ದರೆ ಸರ್ಪದೋಷ ಇರುತ್ತೆ. ಹಾಗೆ ಲಗ್ನಾಧಿಪತಿ ರಾಹು ಸಂಯೋಗವನ್ನು ಹೊಂದಿದ್ರೆ ಸರ್ಪದೋಷ ಇರುತ್ತೆ. ಇನ್ನು ಲಗ್ನ ನವಾಂಶ ಲಗ್ನದಲ್ಲಿ ರಾಹು ಕೂಡ ಇದ್ದರೆ ಸರ್ಪದೋಷ ಇರುತ್ತೆ. ಹಾಗೆ ರವಿ ಮತ್ತು ರಾಹು ಸೇರಿದ್ರೆ ತಂದೆಗೆ ಸರ್ಪದೋಷ ಬರುತ್ತೆ. ಚಂದ್ರ ಮತ್ತು ರಾಹು ಸೇರಿದ್ರೆ ತಾಯಿಗೆ ಸರ್ಪದೋಷ ಬರುತ್ತೆ. ಹಾಗೆ ಕುಜ ಮತ್ತು ರಾಹು ಸೇರಿದ್ರೆ ಭ್ರಾತೃಗಳಿಗೆ ಸರ್ಪದೋಷ ಇರುತ್ತೆ. ಇನ್ನು ಗುರು ಮತ್ತು ರಾಹು ಸೇರಿದ್ರೆ ಮಕ್ಕಳಿಗೆ ಸರ್ಪದೋಷ ಬರುವಂಥದ್ದು. ಹಾಗೆ ಶುಕ್ರ ರಾಹು ಸೇರಿದ್ರೆ ಪತ್ನಿಗೆ ಸರ್ಪದೋಷ ಬರುತ್ತೆ. ಇನ್ನು ಶನಿ ಮತ್ತು ರಾಹು ಸೇರಿದ್ರೆ ಮನೆಯಲ್ಲಿ ಹಿರಿಯರಿಗೆ ಸರ್ಪದೋಷ ಇರುತ್ತೆ. ಹಾಗೆ ಲಗ್ನದಲ್ಲಿ ರಾಹು ಇದ್ದು ಕೇತು ಶನಿಯನ್ನು ನೋಡಿದ್ರೆ ಹಿರಿಯರು ಅಕಾಲದಲ್ಲಿ ಗತಿಸಿದ್ದಂತಹ ಪ್ರೇತ ಸರ್ಪದೋಷಕ್ಕೆ ಒಳಗಾಗ್ತಾರೆ. ಇನ್ನು ಲಗ್ನದಲ್ಲಿ ರಾಹು ಇದ್ದು ಕುಜ ಕೇತು ನೋಡ್ತಾ ಇದ್ರೆ
ಪಿಶಾಚಿಗ್ರಸ್ತ ಯೋಗ ಇರುತ್ತೆ. ಅಕಾಲ ಮರಣ, ಅಪಮೃತ್ಯು ಹೊಂದಿ ಮಾಂತ್ರಿಕರು ಪ್ರಯೋಗ ಮಾಡಿ ಶರೀರ ನೆಲೆಸಿರುವಂಥ ಅಪಮೃತ್ಯು ಸರ್ಪದೋಷ ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಕೇತು ಪಂಚಮದಲ್ಲಿದ್ದರೆ ಸರ್ಪದೋಷ ಇದ್ದೇ ಇರುತ್ತೆ. ಇನ್ನು ಪಂಚಮಾಧಿಪತಿ ಕೇತು ನಕ್ಷತ್ರದಲ್ಲಿದ್ದರೆ ಸರ್ಪದೋಷ ಮತ್ತು ಮಾಂತ್ರಿಕ ದೋಷ ಕೂಡ ಇರುತ್ತೆ. ಹಾಗೆ ಲಗ್ನಾಧಿಪತಿ ಶನಿಯ ನಕ್ಷತ್ರದಲ್ಲಿ ರಾಹು ಏನಾದರೂ ಇದ್ದರೆ 100ಕ್ಕೆ 100ರಷ್ಟು ಸರ್ಪದೋಷ ಕಾಡುತ್ತೆ ಅಂಥವ್ರಿಗೆ. ಇಲ್ಲಿ ಸರ್ಪದೋಷ ಇಲ್ಲದ ಮನುಷ್ಯ ಇಲ್ಲ. ಆದರೆ ಸರ್ಪದೋಷದಿಂದ ಬಿಡುಗಡೆ ಹೊಂದಲಿಕ್ಕೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ಉತ್ತಮವಾದಂತಹ ಪರಿಹಾರಗಳನ್ನು ಸೂಚಿಸುತ್ತೆ. ಇಲ್ಲಿ ಈ ಸರ್ಪದೋಷಕ್ಕೆ ನಾವು ಯಾವ ರೀತಿಯ ಪರಿಹಾರಗಳಿದೆ ಅನ್ನುವಂಥ ವಿಚಾರವನ್ನು ಸಾಕಷ್ಟು ಎಪಿಸೋಡ್ಗಳಲ್ಲಿ ತಿಳಿಸಿದ್ದೇವೆ. ಹಾಗೆ ಅದನ್ನು ನೀವು ಅನುಸರಣೆ ಮಾಡಿ ಸರ್ಪದೋಷವನ್ನು ನಿವಾರಣೆ ಮಾಡಿಕೊಳ್ಬೋದು. ಇದರಿಂದ ನಿಮ್ಮ ಮುಂದಿನ ಬದುಕು ಹಸನ ಆಗುತ್ತೆ. ಹಾಗೆ ಇಲ್ಲಿ ರಾಹು ವಿಷ ಜಂತುಕಾರಕ, ಕೇತು ಪ್ರೇತ ಸ್ವರೂಪಕಾರಕ. ಹಾಗಾಗಿ ಇಲ್ಲಿ ಶನಿ ವಿಷ ಸರ್ಪ ಬಾಧೆಗಳನ್ನು ಕೊಡುವಂಥ ಗ್ರಹ. ಇದನ್ನೇ ಗ್ರಹ ಪ್ರೇತ ಕಾರಕ ಅಂತ ಹೇಳಿ ಕರೀತಾರೆ. ಇನ್ನು ಕುಜ ಎಲ್ಲವನ್ನ ಕತ್ತರಿಸುವಂಥವನು, ಶಸ್ತ್ರಾಸ್ತ್ರ ಕಾರಕ ಅನ್ನುವಂಥದ್ದು ನಾಡಿ ಗ್ರಂಥದಲ್ಲಿ ಹೇಳಲ್ಪಟ್ಟಿರುವಂಥ ಒಂದು ವಿಚಾರ. ಇನ್ನು ಶನಿ ಮತ್ತು ರಾಹು ದ್ವಾದಶದಲ್ಲಿದ್ದರೆ, ಅಂದರೆ 2ನೇ ಮನೆ ಮತ್ತು 12ನೇ ಮನೆಯಲ್ಲಿದ್ದರೆ, ಈ ಲಗ್ನಕ್ಕೆ ಶನಿ ಬಾಧಿತನಾಗಿ ಬಾಧಕಾಧಿಪತಿಯಾಗಿ ಅಷ್ಟಮಾಧಿಪತಿ ಗುರು ನಕ್ಷತ್ರದಲ್ಲಿದ್ದು ದ್ವಿತೀಯ ಸ್ಥಾನದಲ್ಲಿ ಕುಜ ಹಾಗೆ ಅಷ್ಟಮಾಧಿಪತಿ ನಕ್ಷತ್ರದಲ್ಲಿ ಇರೋದರಿಂದ ಆಗ ಸಾಮಾನ್ಯವಾಗಿ ಈ ಸರ್ಪ ಬಾಧೆಗಳು ಹೆಚ್ಚಾಗುತ್ತೆ. ಆ ಸಮಯದಲ್ಲೇ ಹಾವು ಕಡಿಯುವಂಥದ್ದು. ಹಾಗಾಗಿ ಅಂತಹ ಜಾತಕರು ಹಾವಿನ ಕಡಿತಕ್ಕೆ ಒಳಗಾಗ್ತಾರೆ. ಇನ್ನು ಶನಿ ಜಾತಕದಲ್ಲಿ ಕ್ರೂರವಾಗಿದ್ದರೆ ಲಗ್ನ, ಅಷ್ಟಮ ಮತ್ತು ವ್ಯಯ, ಇಲ್ಲಿ ರಾಹು ಮತ್ತು ಕುಜನ ಸಂಬಂಧ ಬಂದಾಗ ನಾಯಿಯಿಂದ, ಕೋತಿಯಿಂದ, ಇಲಿಯಿಂದ, ಬೆಕ್ಕಿನಿಂದ ಅಥವಾ ಹಾವಿನಿಂದ ಕಡಿತಕ್ಕೆ ಒಳಗಾಗ್ತಾರೆ. ಹಾಗಾಗಿ ಈ ಜಾತಕದಲ್ಲಿ ಈ ಗ್ರಹಗಳ ಸ್ಥಾನವನ್ನು ನೋಡಿ ನಾವು ಯಾವ ಈ ಕ್ರೂರ ಜಂತುಗಳಿಂದ, ದುಷ್ಟ ಜಂತುಗಳಿಂದ, ವಿಷ ಜಂತುಗಳಿಂದ ಇವರಿಗೆ ಕಡಿತ ಇದೆ ಅನ್ನುವಂಥದ್ದನ್ನು ತಿಳಿಲಿಕ್ಕೆ ಸಾಧ್ಯ ಇದೆ. ಹಾಗೆ ಹಿಂದಿನ ವೈರ, ಹಿಂದಿನ ಭಯ, ಮದ, ಹಸಿವು, ವಿಷೋದ್ರೇಕ, ಸಂತಾನದ ರಕ್ಷಣೆ ಮತ್ತು ವಿಧಿಯ ಪ್ರೇರಣೆ, ಈ 8 ಕಾರಣಗಳಿಂದ ಸರ್ಪ ಕಚ್ಚತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕಾಲಪ್ರೇರಣೆ, ದೈವ ನಿಯಾಮಕದಿಂದ ಹಾವು ಕಚ್ಚಿದರೆ ಯಾವ ಶಾಂತಿ ಚಿಕಿತ್ಸೆ, ಯಾವ ಪರಿಹಾರ ಕೂಡ ಇದಕ್ಕೆ ಇರಲ್ಲ. ನಮ್ಮ ಪ್ರಾರಬ್ಧ ಕರ್ಮದಂತೆ ಸರ್ಪ ನಮ್ಮನ್ನು ಕಚ್ಚತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಕೆಲವರಿಗೆ ಶನಿ ದೋಷ ಇರುತ್ತೆ, ರಾಹು ದೋಷ ಇರುತ್ತೆ. ಅಂಥವ್ರಿಗೆ ದೋಷ ಇದ್ದಂತಹ ಸಮಯದಲ್ಲಿ ಸರ್ಪದಿಂದ ಕಚ್ಚಿಸ್ಕೊಳ್ತಾರೆ. ಇನ್ನು ಅಷ್ಟಮಿ, ನವಮಿ, ಬಹುಳ ಚತುರ್ದಶಿಯ ದಿನದಲ್ಲಿ, ನಾಗಪಂಚಮಿಯ ದಿನ ಯಾರಿಗೆ ಸರ್ಪ ಕಡಿಯುತ್ತೋ ಆ ವ್ಯಕ್ತಿ ಉಳಿಯಲ್ಲ ಅನ್ನುವಂಥದ್ದು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಇನ್ನು ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ವಿಶಾಖ ನಕ್ಷತ್ರ, ಪುಬ್ಬ ನಕ್ಷತ್ರ, ಮಖ ನಕ್ಷತ್ರ ಮತ್ತು ಪೂರ್ವಭಾದ್ರ, ಹಾಗೆ ಈ ಮೂಲ, ಸ್ವಾತಿ, ಶತಭಿಷ ಈ ನಕ್ಷತ್ರಗಳಲ್ಲಿ ಏನಾದರೂ ಹಾವು ಕಚ್ಚಿದರೆ ವ್ಯಕ್ತಿ ಉಳಿಯಲ್ಲ. ಈ ನಕ್ಷತ್ರಗಳಲ್ಲಿ ಆತ್ಮಹತ್ಯೆ ಉದ್ದೇಶದಿಂದ ವಿಷ ಕುಡಿದಂಥ ವ್ಯಕ್ತಿ ಕೂಡ ಮರಣಿಸ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಇಲ್ಲಿ ಕೊಟ್ಟಿರುವಂಥ ತಿಥಿ ನಕ್ಷತ್ರ ಇರುವಂಥ ದಿನ ಪಾಳು ಬಿದ್ದ ಜಾಗದಲ್ಲಿ, ಸ್ಮಶಾನಗಳಲ್ಲಿ ಅಥವಾ ಈ ಒಣಗಿದ ಮರದ ಕೆಳಗಡೆ, ಹಾಗೆ ಈ ತರಗೆಲೆಗಳ ಕೆಳಗಡೆ ಏನಾದರೂ ಹಾವು ಇದ್ದು ಆ ಒಂದು ಸಂದರ್ಭದಲ್ಲಿ ಹಾವು ಕಚ್ಚಿದರೆ ಆ ವ್ಯಕ್ತಿ ಬದುಕಲ್ಲ ಅಂತ ಹೇಳ್ತಾರೆ. ಹಾಗೆ ಮನುಷ್ಯನಿಗೆ ಶರೀರದಲ್ಲಿ 108 ಮರ್ಮಸ್ಥಾನಗಳಿದೆ. ಹಣೆಯ ಎಲುಬು, ಕಣ್ಣು, ಹುಬ್ಬುಗಳ ಮಧ್ಯೆ, ಹೊಕ್ಕಳ ಕೆಳಭಾಗ, ಅಂಡಕೋಶದ ಮೇಲ್ಭಾಗ, ಕಂಕಳು, ಹೆಗಲು, ಹೃದಯ, ಎದೆ, ಗುದದ್ವಾರ ಈ 12 ಮುಖ್ಯ ಸ್ಥಾನಗಳಲ್ಲಿ ಹಾವು ಕಚ್ಚಿದರೆ ಅಥವಾ ಆ ಸ್ಥಳಗಳಲ್ಲಿ ಶಸ್ತ್ರಾಘಾತ ಆದರೂ ಕೂಡ ಮನುಷ್ಯ ಬದುಕಲ್ಲ ಅಂತ ಹೇಳ್ತಾರೆ. ಹಾಗಾಗಿನೇ ಈ ಸರ್ಪಗಳ ವಿಚಾರವನ್ನು ನೀವು ಆಗಾಗ್ಗೆ ತಿಳ್ಕೊಳ್ತಾ ಇರಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮಲ್ಲಿರುವಂಥ ಕಿರಿಯರಿಗೂ ಕೂಡ ಈ ಸರ್ಪದೋಷದ ಬಗ್ಗೆ, ಸರ್ಪ ಬಾಧೆಯ ಬಗ್ಗೆ, ಹಾಗೆ ಈ ಸರ್ಪ ಕಚ್ಚುವ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಬೇಕು. ಇದನ್ನು ನೀವು ಬಹಳ ಎಚ್ಚರಿಕೆಯಿಂದ ಮನನ ಮಾಡಿಕೊಳ್ಳಿ. ಮೊದಲು ನೀವು ಈ ಸರ್ಪ ಬಾಧೆಯನ್ನು, ಸರ್ಪ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ. ನಂತರ ಉಳಿದ ಪರಿಹಾರಗಳನ್ನು ಮಾಡಲಿಕ್ಕೆ ನಿಮಗೆ ಸುಲಭವಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇರುವಂತಹ ದಿನ. ಉದ್ಯೋಗ ಸ್ಥಾನ ಇದು, ಕರ್ಮಸ್ಥಾನ ಇದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ, ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ, ನಿಮ್ಮ ಚಟುವಟಿಕೆಗಳಿಂದ ಈ ದಿನ ಮನಸ್ಸಿಗೆ ಸಮಾಧಾನ ಇರುತ್ತೆ, ಸಂತೃಪ್ತಿ ಇರುತ್ತೆ. ಹಾಗೆ
ಈ ದಿನ ನಿಮ್ಮ ಯೋಜನೆಗಳು ಪ್ರತಿಫಲ ನೀಡುವಂಥ ಒಂದು ಒಳ್ಳೆಯ ಸಮಯ. ಕೈ ಹಿಡಿದ ಕೆಲಸ ಕಾರ್ಯಗಳು ಹೇಗೋ ನಿಮಗೆ ಒಳ್ಳೆಯ ಫಲಿತಾಂಶವನ್ನೇ ತಂದುಕೊಡುತ್ತೆ. ಎಲ್ಲ ಕಡೆಯಿಂದ ನಿಮಗೆ ಆದಾಯ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮನೆಯ ಹೊರಗೆ ಸಂತಸದ ವಾತಾವರಣ ಇರುತ್ತೆ. ಹಾಗೆ ಹೊಸ ವಸ್ತ್ರಗಳನ್ನು ಈ ದಿನ ನೀವು ಖರೀದಿ ಮಾಡುವಂಥದ್ದು ಅಥವಾ ಅಂತಹ ಲಾಭ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ನಿಮ್ಮ ಸಹೋದ್ಯೋಗಿಗಳ ನೆರವು ನಿಮಗೆ ತೃಪ್ತಿಯನ್ನು ತರುವಂಥದ್ದು. ಹಾಗಾಗಿನೇ ಕೆಲಸಗಳು ತೃಪ್ತಿಕರವಾಗಿ ಸಾಗುತ್ತೆ. ಇನ್ನು ಈ ದಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬಹಳ ವಿಶೇಷವಾದಂಥ ಸುದ್ದಿ ಅನುಕೂಲಕರವಾಗಿ ಸಿಕ್ಕತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ತ್ರೀ ವರ್ಗದವರಿಂದ ಕೂಡ ನಿಮಗೆ ಉತ್ತಮವಾದಂತಹ ಸಹಾಯ ಸಿಕ್ಕತ್ತೆ. ಹಾಗೆ ಮನೆಯಲ್ಲಿ ಏನಾದರೂ ವಾದ ವಿವಾದಗಳು ನಡೆಯುವಂಥದ್ದು ಸಂದರ್ಭ ಇದ್ದರೆ ಅದರಿಂದ ತಪ್ಪಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಿಮ್ಮ ಪ್ರಗತಿ ನಿಂತಿರುವಂಥದ್ದು. ಹಾಗಾಗಿ ತುಂಬ ಪಾಸಿಟಿವ್ ಆಗಿರುವಂಥ ವಿಚಾರಗಳನ್ನು ಆಲೋಚನೆ ಮಾಡಿ, ದೀರ್ಘಾಲೋಚನೆ ಅಂದರೆ ಮುಂದಾಲೋಚನೆ ತುಂಬ ಇರಬೇಕು. ಆಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಅಲ್ಲ ಮುಂದೆಯೂ ಕೂಡ ಒಳ್ಳೆಯ ಪ್ರತಿಫಲವನ್ನು ತಂದುಕೊಡುತ್ತೆ. ಹಾಗಾಗಿ ನೀವು ಯೋಜಿಸಿದಂತಹ ಈ ಕಲ್ಪನೆಗಳೇನಿದೆ ಅದನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ. ಧೈರ್ಯವಾಗಿರಿ, ಆತ್ಮವಿಶ್ವಾಸದಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ 9ರಲ್ಲಿ ಚಂದ್ರ ಇರೋದರಿಂದ, ಭಾಗ್ಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕೆಲವು ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗಲ್ಲ. ಗುರಿ ಏನೋ ಚೆನ್ನಾಗಿದೆ, ಪ್ರಯತ್ನ ಚೆನ್ನಾಗಿದೆ, ಕನ್ಸಿಸ್ಟೆನ್ಸಿ ಇದೆ. ಆದರೆ ಏನೋ ಈ ದಿನ ಫಲಿತಾಂಶ ಬರುವಂಥ ಸಂದರ್ಭದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಹಾಗಾಗಿನೇ ಅಂಥ ಫಲಿತಾಂಶಗಳಿಂದ ವಂಚಿತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನಾಗಲಿ, ನಿಮ್ಮ ಇನ್ಫ್ಲೂಯೆನ್ಸನ್ನಾಗಲಿ, ನಿಮ್ಮ ಬಲವನ್ನಾಗಲಿ ಅಗತ್ಯ ಇದ್ದರೆ ಮಾತ್ರ ಅದನ್ನು ಬಳಸ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥ ಒಂದು ವಿಚಾರ ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ. ಆದಷ್ಟು ಅಂಥವರ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡದೇ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಅನಿರೀಕ್ಷಿತ ಘಟನೆಗಳಿಗೆ ನೀವು ಸಾಕ್ಷಿಯಾಗುವಂಥದ್ದು, ಅದಕ್ಕೆ ಈ ದಿನ ಸ್ವಲ್ಪ ಪಶ್ಚಾತ್ತಾಪ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ನಿಮಗೆ ತೊಂದರೆ ಕೊಡಬೇಕು ಅಂತಲೇ ಕೆಲವು ಹಿತಶತ್ರುಗಳು ಸದಾ ಸಿದ್ಧರಾಗಿರ್ತಾರೆ. ಅಂಥವರ ಒಂದು ಉಪಸ್ಥಿತಿಯ ಬಗ್ಗೆ ಅಥವಾ ಅಂಥವರು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ, ಗಾಳಿ ಸುದ್ದಿಯ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವರ ಯಾವುದೇ ಒಂದು ಪ್ರಯತ್ನಕ್ಕೆ ಈ ದಿನ ನೀವು ಪ್ರತಿಕ್ರಿಯಿಸಬೇಡಿ. ಹಾಗಾಗಿ ತಟಸ್ಥವಾಗಿರುವಂಥದ್ದು, ಸುಮ್ಮನೆ ದೂರ ಉಳಿಯುವಂಥದ್ದೇ ಅದಕ್ಕೆ ನೀವು ತೀರಿಸುವಂಥ ಒಂದು ಪ್ರತಿಕ್ರಿಯೆ. ಹಾಗೆ ಈ ದಿನ ಮನೆ ಮದ್ದಿಗಾಗಿ ಆಶ್ರಯ ಮಾಡುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರ ಒಂದು ಆರೋಗ್ಯದ ಕಡೆ ಆಗಲಿ ಅಥವಾ ನಿಮ್ಮ ಒಂದು ವಾದ ವಿವಾದಗಳೇನಾದರೂ ಇದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವಾಗಲಿ ಈ ದಿನ ಸ್ವಲ್ಪ ಫಲವನ್ನು ತರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಆದರೆ ವೃಥಾ ಖರ್ಚು ಆಗುವಂಥ ಸಂದರ್ಭಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಮಿಶ್ರ ಫಲಗಳ ಯೋಗ ಇರುತ್ತೆ ನಿಮಗೆ. ಹಾಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದರಲ್ಲೂ ಕೂಡ ಸಂಪೂರ್ಣವಾದಂಥ ತೃಪ್ತಿ ಇರಲ್ಲ. ಅದರಲ್ಲೂ ಕೆಲಸ ಪೂರ್ಣ ಆದರೂ ಕೂಡ ಮತ್ತೆ ಇನ್ನೊಂದು ಸಲ ಪ್ರಯತ್ನ ಮಾಡಿ ಉತ್ತಮ ಫಲವನ್ನು ಪಡ್ಕೊಳ್ಬೇಕಲ್ಲ ಅನ್ನುವಂಥ ಒಂದು ಆಲೋಚನೆಯಲ್ಲಿರ್ತೀರಿ. ಒಟ್ಟಾರೆ ನಿಮ್ಮ ಮನಸ್ಸಿನ ಆಲೋಚನೆ ದ್ವಂದ್ವದಿಂದ ಕೂಡಿರುವಂಥದ್ದು. ಯಾವುದರಲ್ಲೂ ಸಮಾಧಾನ ಇಲ್ಲ, ಯಾವುದರಲ್ಲೂ ಸಂತೃಪ್ತಿ ಅನ್ನುವಂಥದ್ದು ಇರಲ್ಲ. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಕೂಡ ಈ ದಿನ ಸಿಕ್ಕಲ್ಲ. ಇದು ಕೂಡ ನಿಮಗೆ ಬೇಸರದ ಸಂಗತಿಯಾಗುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಆರಂಭದಲ್ಲಿ ಚೆನ್ನಾಗಿ ಈ ಸ್ಟಾರ್ಟಿಂಗ್ ಟ್ರಬಲ್ ಅನ್ನುವಂಥದ್ದು ಇರಲ್ಲ.
ಆದರೆ ಮುಂದೆ ಮುಂದೆ ಕೆಲಸ ಸಾಗಿದಂತೆ ಅದಕ್ಕೆ ತೊಂದರೆಗಳು ನೂರಾರು ಬರುವಂಥದ್ದು ಇರುತ್ತೆ. ಹಾಗೆ ಕೆಲಸಗಳಲ್ಲಿ ಸಮಸ್ಯೆ ಇದ್ದಾಗ ಕೆಲಸವನ್ನೇ ಅರ್ಧಕ್ಕೆ ನಿಲ್ಲಿಸುವಂಥ ಮನಸ್ಸು ಕೂಡ ಆಗುತ್ತೆ. ಏಕೆಂದರೆ ಅಷ್ಟೊಂದು ತಾಳ್ಮೆಯಿಂದ ಮುಂದುವರಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮಗೆ ಈ ದಿನ ಇರಲ್ಲ. ಹಾಗೆ ಕುಟುಂಬದಲ್ಲಿ ಇರುವಂಥ ಕೆಲವರ ವರ್ತನೆ ಈ ದಿನ ನಿಮಗೆ ಅಚ್ಚರಿಯನ್ನು ಮೂಡಿಸುತ್ತೆ, ಜೊತೆಗೆ ಬೇಸರವನ್ನು ಕೂಡ ತರಿಸುತ್ತೆ. ಹಾಗೆ ನೀವೇ ಬೆಳೆಸಿದಂಥವರು, ನೀವೇ ಪೋಷಿಸಿದಂಥವರು, ನೀವೇ ಸಾಕಿ ಸಲಹಿದಂಥ ವ್ಯಕ್ತಿಗಳೇ ಈ ದಿನ ನಿಮ್ಮ ಎದುರು ನಿಲ್ಲುವಂಥ ಸಾಧ್ಯತೆ ಇದೆ. ಏತಿ ಅಂದರೆ ಪ್ರೇತಿ ಅನ್ನುವಂಥ ಒಂದು ಸಂದರ್ಭ ಇರುತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ವಾಹನದಿಂದ ಈ ದಿನ ಸ್ವಲ್ಪ ಕಷ್ಟಗಳಿರುತ್ತೆ, ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ದಿನದ ಯಾವುದೇ ಸಂಬಂಧಗಳಲ್ಲಿ ಗೊಂದಲ ಉಂಟಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಏಕೆಂದರೆ ಈ ದಿನವೇ ನಿಮಗೆ ಸ್ವಲ್ಪ ಹಿನ್ನಡೆ, ಹಾಗೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ. ಅದಕ್ಕಾಗಿಯೇ ಈ ದಿನ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಕೈಗೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ, ಸಮೃದ್ಧಿ ಇದೆ. ಹಾಗೆ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಒಂದು ತೃಪ್ತಿಯ ಒಂದು ವಾತಾವರಣ ಇರುತ್ತೆ. ಹಾಗೆ ಈ ವ್ಯವಹಾರಗಳಲ್ಲಿ ಈ ದಿನ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇದು ಒಂದು ಟರ್ನಿಂಗ್ ಪಾಯಿಂಟ್ ನಿಮಗೆ. ಏಕೆಂದರೆ ವ್ಯವಹಾರಗಳಲ್ಲಿ ಇದುವರೆಗೆ ಮೀನ ಮೇಷ ಎಣಿಸ್ತಾ ಇದ್ದಂತಹ ನೀವು ಈ ದಿನ ಧೈರ್ಯ ಮಾಡಿ ಒಂದು ನಿರ್ಧಾರಕ್ಕೆ ಕೈ ಹಾಕ್ತೀರಿ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಆದ್ದರಿಂದಲೇ ನಿರುದ್ಯೋಗಿಗಳು ವಿಶೇಷವಾಗಿ ನೀವು ಪಟ್ಟಂಥ ಕಷ್ಟಕ್ಕೆ ಒಳ್ಳೆಯ ಫಲ ಸಿಕ್ಕುವಂಥ ಸಂದರ್ಭ ಬರ್ತಾ ಇದೆ. ನಿಮ್ಮ ಒಂದು ಸ್ಪರ್ಧೆ ಆಗಲಿ, ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸುವಂತಹ ಒಂದು ವಿಚಾರವಾಗಲಿ ಈ ದಿನ ನಿಮಗೆ ತೃಪ್ತಿದಾಯಕವಾಗಿ ಲಾಭದಾಯಕವಾದಂಥ ಪರಿಸ್ಥಿತಿ ಇರುತ್ತೆ. ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ಹೊಸ ಆಲೋಚನೆಗಳು ಬರುವಂಥದ್ದು, ಅದನ್ನು ಕಾರ್ಯರೂಪಕ್ಕೆ ತರ್ತೀರಿ. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳ ಮುಂದಿನ ಒಂದು ಭವಿಷ್ಯದ ಪ್ರಗತಿ ಇರ್ಬೋದು, ಇದರ ಬಗ್ಗೆ ಈ ದಿನ ಹೆಚ್ಚು ಕಾಳಜಿ ಇರುವಂಥದ್ದು. ಅದರಲ್ಲೂ ಮಾತೃವರ್ಗದವರಿಗೆ ಈ ದಿನ ತುಂಬ ಕಳಕಳಿ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ಕಾರ್ಯರೂಪಕ್ಕೆ ಯಾವುದೇ ಒಂದು ವಿಚಾರಗಳನ್ನು ತರುವಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು, ಸಹಾಯವನ್ನು ಪಡ್ಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ಪೂರ್ವಾರ್ಧದಲ್ಲಿ ಮಾನಸಿಕ ಕ್ಷೋಭೆ ಜಾಸ್ತಿ ಆಗ್ಬೋದು, ಒತ್ತಡಗಳು ಜಾಸ್ತಿ ಆಗ್ಬೋದು. ಆದರೆ ನಿಧಾನವಾಗಿ ನಿಮ್ಮ ಮನೆ ದೇವರ ಧ್ಯಾನ ಮಾಡ್ತಾಯಿರಿ, ಶ್ಲೋಕ ಹೇಳ್ಕೊಳ್ಳಿ, ಹಾಗೆ ಭಕ್ತಿಯಿಂದ ಆಂಜನೇಯ ಸ್ವಾಮಿಯ ಸ್ತೋತ್ರ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶತ್ರುಸ್ಥಾನದಲ್ಲಿ ಚಂದ್ರ ಇದ್ದಾನೆ, 6ನೇ ಮನೆ ಇದು. ಹಾಗಾಗಿನೇ ನೀವು ನಿಮ್ಮ ಶತ್ರುಗಳನ್ನು ಜಯಿಸುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದು ಅಡ್ಡಿ ಆತಂಕಗಳಿತ್ತು, ಸಮಸ್ಯೆಗಳಿತ್ತು, ಅದನ್ನು ಬಹಳ ಜಾಣ್ಮೆಯಿಂದ ನಿವಾರಿಸ್ಕೊಳ್ತೀರಿ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿಕ್ಕೆ ಏನು ಬೇಕೋ ಅಂಥ ವ್ಯವಸ್ಥೆಗಳನ್ನು ನೀವು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಸ್ಥಳದಲ್ಲಿರುವಂಥವ್ರಿಗೆ ಉನ್ನತ ಸ್ಥಾನವನ್ನು ಪಡ್ಕೊಳ್ತೀರಿ. ನಿಮ್ಮ ಒಂದು ಪ್ರತಿಭೆಗೆ ಸೂಕ್ತವಾದಂಥ ಒಂದು ಮನ್ನಣೆ ಸಿಕ್ಕತ್ತೆ. ಹಾಗೆ ಈ ದಿನ ಕಚೇರಿಯಲ್ಲಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ನಿಮ್ಮನ್ನು ಹೆಚ್ಚು ಆಶ್ರಯಿಸುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹಾಗಾಗಿನೇ ಈ ದಿನ ನೀವು ಒಂದು ಆಕರ್ಷಣೀಯ ಕೇಂದ್ರ ವ್ಯಕ್ತಿಯಾಗಿ ಇರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ನಿರೀಕ್ಷೆಯಂತೆ ಒಂದು ಫಲ ಸಿಕ್ಕತ್ತೆ, ಪ್ರಗತಿ ಇರುತ್ತೆ. ಹಾಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥದ್ದು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಒಂದು ಪ್ರಯತ್ನ ಎಲ್ಲವೂ ಕೂಡ ನಿಮ್ಮ ಬಂಧು ಮಿತ್ರರ ನೆರವಿನಿಂದ ನಡೀತಾ ಇದೆ. ಅದು ನಿಮಗೆ ಒಳ್ಳೆಯ ಸಪೋರ್ಟಿವ್ ಆಗಿ ನಿಲ್ಲತ್ತೆ. ಮುಂದೆ ನಿಮ್ಮ ಭವಿಷ್ಯ ಉತ್ತಮವಾಗುತ್ತೆ. ಹಾಗೆ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಹಾಗಾಗಿ ನೀವು ಇಷ್ಟಪಟ್ಟವರನ್ನು, ನೀವು ಪ್ರೀತಿಸಿದವರನ್ನು ಈ ದಿನ ಹತ್ತಿರದಲ್ಲಿ ಕಾಣುವಂಥದ್ದು, ಅವರ ಜೊತೆ ಒಳ್ಳೆಯ ಅನುಭವವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ.
ಹಾಗೆ ಈ ದಿನ ಕುಟುಂಬ ಸದಸ್ಯರ ನೆರವಿನಿಂದ ಕೆಲವೊಂದು ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ. ಅವರಿಂದ ಒಂದು ಧನ ಸಹಾಯ ಇದೆ, ಒಳ್ಳೆಯ ಮಾರ್ಗದರ್ಶನ ಇದೆ, ಕಷ್ಟದಲ್ಲಿ ಸಾಂತ್ವನದ ಮಾತುಗಳು ಕೂಡ ಅವರಿಂದ ಇರುತ್ತೆ. ಹಾಗೆ ಈ ದಿನ ನೀವು ಇತರರಿಗೂ ಕೂಡ ಕೆಲಸದ ಜವಾಬ್ದಾರಿಯನ್ನು ಹೊರುವಂತೆ ಮಾಡಬೇಕು. ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಇರೋದರಿಂದ ನೀವೊಬ್ಬರೇ ಕಷ್ಟಪಡುವಂಥದ್ದಲ್ಲ, ಕುಟುಂಬಸ್ಥರು ಕೂಡ, ಸಂಬಂಧಪಟ್ಟವರು ಕೂಡ ಆ ಕೆಲಸದನ್ನು ಅತಿಯಾಗಿ ಆಶ್ರಯಿಸುವಂತೆ, ಅಂದರೆ ಕೆಲಸದಲ್ಲಿ ಇನ್ವಾಲ್ವ್ ಆಗುವಂತೆ ಮಾಡುವಂಥ ಒಂದು ಬುದ್ಧಿವಂತಿಕೆ ಇದೆ, ಚಾಕಚಕ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಅದರ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗಾಗಿ ಈ ದಿನ ಇನ್ನೊಬ್ಬರ ಆಸರೆಗೆ ಕಾಯುವ ಬದಲು ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕಾಗತ್ತೆ. ಹಾಗಾಗಿ ಬೇರೆಯವರ ಮಾತುಗಳನ್ನು ನಂಬುವಂಥದ್ದು, ಬೇರೆಯವರ ಭರವಸೆಗಳನ್ನು ಈ ದಿನ ಅತಿಯಾಗಿ ಆಶ್ರಯಿಸುವಂಥದ್ದನ್ನು ಮಾಡಬೇಡಿ. ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಲ್ಲಬೇಕು. ನಿಮಗೆ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಪ್ರತಿಭೆ ಇದೆ, ಎಷ್ಟು ಸಂಪನ್ಮೂಲ ಇದೆ, ಅದಕ್ಕೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಇತರರಿಂದಲೇ ನಿಮಗೆ ತೊಂದರೆಯಾಗತ್ತೆ. ನೀವು ಎಷ್ಟು ಆಶ್ರಯಿಸ್ತೀರೋ ಅಷ್ಟು ಅವರು ನಿಮ್ಮನ್ನು ನಿಯಂತ್ರಣಕ್ಕೆ ತಂದುಕೊಳ್ತಾರೆ. ನಿಮ್ಮ ಜುಟ್ಟು ಅವರ ಕೈಲಿರುತ್ತೆ. ಹಾಗಾಗಿ ಅವರು ಹೇಳಿದಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ, ದಾಕ್ಷಿಣ್ಯಕ್ಕೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ. ಈ ದಿನ ನೀವು ಪಡ್ಕೊಳ್ಳುವಂಥ ಒಂದು ಸಣ್ಣ ಸಹಾಯ ಮುಂದೆ ಅದು ಯಾವ್ಯಾವುದೋ ರೂಪವನ್ನು ತಾಳುತ್ತೆ, ಯಾವ್ಯಾವುದೋ ಬಣ್ಣವನ್ನು ಕಟ್ಟಿಕೊಳ್ಳುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ಯೋಗ್ಯ ರೀತಿಯ ಮಾತುಕತೆಯಿಂದ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಮಾತು ಕರಾರುವಕ್ಕಾಗಿರಬೇಕು, ನಿಮ್ಮ ಮಾತು ನಿರ್ದಿಷ್ಟವಾಗಿರಬೇಕು, ನಿಮ್ಮ ಮಾತು ನೇರವಾಗಿರಬೇಕು. ಹಾಗೆ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಮಾತು ಈ ಪರಿಹಾರಾತ್ಮಕವಾಗಿ ಇರಬೇಕೇ ಹೊರತು ಮತ್ತಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುವಂತೆ ಆಗಬಾರ್ದು. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಯಾರಾದರೂ ನಿಮ್ಮನ್ನು ಕೇಳಿದ್ರೆ ಮಾತ್ರ ನಿಮ್ಮ ಸಲಹೆಯನ್ನು ಕೊಡಿ, ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಮೌನವಾಗಿರುವಂಥದ್ದೇ ಉತ್ತಮ. ಹಾಗೆ ಈ ದಿನದ ಈ ಸಮಯದ ನಿರ್ವಹಣೆ ಅಷ್ಟೊಂದು ಸರಿಯಾಗಿಲ್ಲ, ಸಮರ್ಪಕವಾಗಿಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು ಇದೆ. ಈ ಸಮಯ ಅನ್ನುವಂಥದ್ದು ಕೂಡ ಈ ದಿನ ನಿಮಗೆ ಕೈ ಕೊಡುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಎನ್ನುವಂಥದ್ದು ಸಿಕ್ಕಲ್ಲ. ಅದರಲ್ಲೂ ಕೆಲವೊಂದು ಸಮಸ್ಯೆಗಳಿಂದ ಈ ದಿನ ಸ್ವಲ್ಪ ಬೇಸರ ಆಗುತ್ತೆ. ಹಾಗೆ ನಿಮ್ಮನ್ನು ಬೇರೆಯವರ ಜೊತೆ ಹೋಲಿಸಿಕೊಳ್ಳುವಂಥ ಒಂದು ಸಂದರ್ಭಗಳು ಕೂಡ ಇದೆ. ಇದು ನೀವು ಮಾಡುವಂಥ ಒಂದು ದೊಡ್ಡ ತಪ್ಪು. ಅದರಿಂದಲೇ ನಿಮ್ಮನ್ನು ಬೇರೆಯವರಿಗೆ ಹೋಲಿಸ್ಕೊಳ್ಬೇಡಿ, ಹೊಂದಿಸ್ಕೊಳ್ಬೇಡಿ. ಏಕೆಂದರೆ ನೀವು ನೀವಾಗೇ ಇರಬೇಕು, ನಿಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಸ್ವಂತ ಮನೆ ದೇವರ ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಒಂದು ಗ್ರಹ ಸ್ಥಾನಗಳು ನಿಮಗೆ ಮಿಶ್ರ ಫಲವನ್ನು ತರ್ತಾ ಇದೆ. ಹಾಗೆ ಈ ದಿನ ನಿಮಗೆ ತೀರಾ ಬೇಕಾದವರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಇಲ್ಲ ಒಂದು ರೀತಿಯಲ್ಲಿ ಶೀತಲ ಸಮರ ಇರುತ್ತೆ, ಕೋಲ್ಡ್ ವಾರ್ ಟೈಪಲ್ಲಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ನಿಮಗೆ ಆಸಕ್ತಿ ಕಡಿಮೆ ಇರುತ್ತೆ. ಹಾಗೆ ನೀವು ನಂಬಿಕೊಂಡಿರುವಂಥ ನೈತಿಕ ಮೌಲ್ಯಕ್ಕೆ ವಿರುದ್ಧವಾಗಿ ಈ ದಿನ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇದು ಬಲವಂತದ ಮಾರ್ಗ ಸ್ನಾನದಂತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ವಿರುದ್ಧ ಮನಸ್ಸಿಗೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ, ಅದು ನಿಮಗೆ ತುಂಬ ಅಸಮಾಧಾನವನ್ನು ತರುತ್ತೆ ನಾಳೆಯ ದಿನ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಹೊಂದಿಕೊಂಡು ಹೋಗುವಂಥ ಒಂದು ಗುಣ ಇದ್ದರೆ ಮಾತ್ರ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮೂಗಿನ ನೇರಕ್ಕೆ ಏನೂ ನಡೆಯಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ಈ ದಿನ ಮನ್ನಣೆ ಇರಲ್ಲ. ಹಾಗಾಗಿ ಹೊಂದಾಣಿಕೆಯ ಮೂಲಕ ಹೋದರೆ ಮಾತ್ರ ಈ ದಿನ ಸ್ವಲ್ಪ ಸಮಾಧಾನ ಇರುತ್ತೆ. ಹಾಗೆ ಕೆಲವರು ತೋರಿಸುವಂಥ ಆಸೆಗಳೇನಿದೆ, ಪ್ರಲೋಭನೆಗಳೇನಿದೆ, ಇದರಿಂದ ದೂರ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಅಂಥವರ ಬಲೆಯಲ್ಲಿ ನೀವು ಸಿಕ್ಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಂತರ ಒದ್ದಾಟ, ನಂತರ ಪಶ್ಚಾತ್ತಾಪ. ಹಾಗಾಗಿನೇ
ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಕೆಲವು ವ್ಯಕ್ತಿಗಳ ಬಗ್ಗೆ ನಿಮಗೆ ಒಂದು ತಪ್ಪು ಗ್ರಹಿಕೆ ಉಂಟಾಗಿರುವಂಥದ್ದು. ವ್ಯಕ್ತಿಗಳನ್ನೇ ಈ ದಿನ ಒಂದು ಮಿಸ್ಜಡ್ಜ್ ಮಾಡಿಬಿಡ್ತೀರಿ, ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೀರಿ. ಹಾಗಾಗಿ ಆ ವ್ಯಕ್ತಿಯಲ್ಲಿ ಇರುವಂಥ ಒಂದು ಪೊಟೆನ್ಷಿಯಲ್ ನಿಮಗೆ ಅರ್ಥ ಆಗಲ್ಲ. ಅವರು ನಿಮಗೆ ಮಾಡುವಂಥ ಒಂದು ಉಪಕಾರದ ಸ್ಮರಣೆ ನಿಮಗೆ ಬರಲ್ಲ. ಹಾಗಾಗಿನೇ ಈ ದಿನ ಅಂಥ ಒಂದು ಸನ್ನಿವೇಶ ಕೂಡ ಎದುರಾಗುವಂಥದ್ದಿದೆ. ಹಾಗಾಗಿನೇ ಈ ದಿನ ತಪ್ಪು ಗ್ರಹಿಕೆಯಿಂದ ನೀವು ದೂರ ಉಳಿಬೇಕು. ವ್ಯಕ್ತಿಗಳ ಮಧ್ಯೆ ಒಂದು ಉತ್ತಮ ಸಹ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿನೇ ಈ ಪಾರ್ಟ್ನರ್ಶಿಪ್ಪಲ್ಲಾಗಲಿ ಒಂದು ಫ್ರೆಂಡ್ಶಿಪ್ಪಲ್ಲಾಗಲಿ ವ್ಯವಹಾರ ಮಾಡಿದ್ರೆ ಅದು ಪಕ್ಕಾ ಇರಬೇಕು, ಕ್ಲಾರಿಟಿ ಇರಬೇಕು. ಆ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ನಿಮಗೆ ಉತ್ತಮ ಫಲವನ್ನು ಸೂಚಿಸ್ತಾ ಇದೆ. ಅದರಲ್ಲೂ ತೃತೀಯದಲ್ಲಿ ಚಂದ್ರ ಇರೋದರಿಂದ, ಕೀರ್ತಿ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಕುಟುಂಬಸ್ಥರ, ನಿಮ್ಮ ಬಂಧು ಮಿತ್ರರ ಸಹಕಾರ ಕೂಡ ಇದೆ. ಇದರಿಂದಲೇ ನಿಮಗೆ ಆನಂದದ ವಾತಾವರಣ ಇರುತ್ತೆ. ಏನೋ ಒಂದು ಸಾಧನೆ ಮಾಡಿದಂಥ ಒಂದು ಪೂರ್ಣ ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ ಅಥವಾ ಗಣ್ಯರಿಂದ ನಿಮಗೆ ಆಗಬೇಕಾಗಿರುವಂಥ ಒಂದು ಸಲಹೆ ಮಾರ್ಗದರ್ಶನಗಳಾಗಲಿ ಬಹಳ ಚೆನ್ನಾಗಿ ಅನುಕೂಲಕರವಾದಂಥ ರೀತಿಯಲ್ಲಿ ಸಿದ್ಧಿಸುತ್ತೆ. ಒಟ್ಟಾರೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿರುತ್ತೆ. ನಿಮ್ಮ ಪರವಾಗಿ ಫಲಿತಾಂಶಗಳು ಇರುತ್ತೆ. ಹಾಗೆ ನಿಮ್ಮ ಒಂದು ಸ್ವಂತ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ನಿಮ್ಮಲ್ಲಿ ಇರುವಂಥ ಒಂದು ನಿರ್ವಹಣಾ ಕೌಶಲ್ಯ ಇರ್ಬೋದು, ಅಥವಾ ಈ ಸವಿ ಮಾತಿರ್ಬೋದು, ಆಕರ್ಷಕವಾದಂಥ ಮಾತು, ಇವೆರಡೂ ಪ್ರಬಲವಾದಂಥ ಅಸ್ತ್ರಗಳು ನಿಮಗೆ. ಹಾಗಾಗಿನೇ ಎಲ್ಲೇ ಹೋದರೂ ಕೂಡ ಈ ದಿನ ನೀವು ಜಯಿಸ್ತೀರಿ. ಯಾವುದೇ ಕೆಲಸವನ್ನು, ಯಾವುದೇ ಜವಾಬ್ದಾರಿಯನ್ನು ಕೈಗೊಂಡರೂ ಕೂಡ ಅದನ್ನು ಯಶಸ್ವಿಗೊಳಿಸ್ತೀರಿ. ಹಾಗೆ ಈ ದಿನ ಅಪರಿಚಿತವಾದಂಥ ಒಂದು ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಸಕ್ಸಸ್ ಇದೆ. ಒಟ್ಟಾರೆ ಈ ದಿನ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದದಿಂದ ಹಾಗೆ ನಿಮ್ಮ ಕುಲದೇವರ ಅನುಗ್ರಹದಿಂದ ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ, ಅನುಕೂಲಕರವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಹಿತಾಸಕ್ತಿ, ನಿಮ್ಮ ಕಂಫರ್ಟ್ ಝೋನ್ ಏನಿದೆ ಅದು ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಒಟ್ಟಾರೆ ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಬಂಧು ಬಾಂಧವರಲ್ಲಾಗಲಿ ಅಥವಾ ಸ್ನೇಹಿತರ ವಲಯದಲ್ಲಾಗಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ಎಲ್ಲರೂ ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಒಂದು ಒಳ್ಳೆಯ ಗೌರವ ಇದೆ. ಅದನ್ನು ಉಳಿಸ್ಕೊಳ್ಳಿ. ಅದಕ್ಕಾಗಿಯೇ ವಿನಾಯಕನನ್ನು, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸಬೇಕಾಗುತ್ತೆ. ಹಾಗೆ ಈ ದಿನ ನೀವು ಎಷ್ಟೇ ಉತ್ತಮವಾದಂಥ ಆರಂಭ ಮಾಡಿ, ಎಷ್ಟೇ ಉತ್ತಮವಾದಂಥ ಒಂದು ಪ್ರಯತ್ನ ಮಾಡಿ, ಅದಕ್ಕೆ ಒಂದು ಉತ್ತಮ ಸೂಕ್ತವಾದಂಥ ಒಂದು ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಮಾಡಿದ ಕೆಲಸವನ್ನೇ ಮತ್ತೆ ಮಾಡಬೇಕಾಗತ್ತೆ. ಇಲ್ಲ, ಈ ದಿನ ನೀವು ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಹೆಚ್ಚು ತೊಂದರೆ ಪಟ್ಟುಕೊಳ್ಳುವಂಥ ಅಗತ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಿರುವಂಥ ತಾಪತ್ರಯಗಳಿಗೆ ಪರಿಹಾರವನ್ನು ಹುಡುಕುವಂಥ ಒಂದು ಪ್ರಯತ್ನ ಇದೆ. ಅದನ್ನು ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕಬೇಕು. ಮನೆಯ ಒಳಗೆ ಸಮಸ್ಯೆ ಇದೆ, ತಾಪತ್ರಯಗಳಿದೆ ಅಂದರೆ ಮನೆಯ ಒಳಗೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಹಾಗಾಗಿನೇ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗೆ ಈ ದಿನ ವ್ಯವಹಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಆ ದಾಖಲೆ ಪತ್ರಗಳನ್ನು, ಅದರ ಮೂಲಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ. ಏಕಾಏಕಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ. ಈ ದಿನ ನಿಮಗೆ ಈ ಭೂ ವ್ಯವಹಾರಗಳಿಂದ ಅಷ್ಟೊಂದು ಲಾಭ ಇಲ್ಲ. ಇನ್ನು ಈ ಸದ್ಯಕ್ಕೆ ಹಣ ಹೂಡುವಂಥ ಒಂದು ಪ್ರಕ್ರಿಯೆ ಏನಾದರೂ ಇದ್ದರೆ, ವ್ಯವಹಾರದಲ್ಲಿ ಬಂಡವಾಳ ತೊಡಗಿಸುವಂಥದ್ದು, ಈ ವ್ಯಾಪಾರದ ವಿಸ್ತರಣೆ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ. ಮತ್ತೊಮ್ಮೆ ಯೋಚನೆ ಮಾಡಿ, ಇನ್ನೊಬ್ಬ ತಜ್ಞರ ಸಲಹೆ ಸಹಕಾರಗಳನ್ನು ಪಡ್ಕೊಳ್ಳಿ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ
ಈ ಸರ್ಕಾರದ ಮಟ್ಟದ ಅಧಿಕಾರಿಗಳಿಂದ ಬೆಂಬಲ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ದೂರದ ಪ್ರಯಾಣ ಏನಿದೆ ಅದು ಕೂಡ ಮಿಶ್ರ ಫಲವನ್ನು ತರುವಂಥ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ಭವಿಷ್ಯದಲ್ಲಿ ಹುಟ್ಟಬಹುದಾದಂಥ ತೊಂದರೆಗಳಿಂದ ನೀವು ಪಾರಾಗಬೇಕು ಅಂತ ಹೇಳಿದ್ರೆ ದೂರದೃಷ್ಟಿಯ ತೀರ್ಮಾನ ಇರಬೇಕು. ಅದಕ್ಕೆ ನಿಮ್ಮ ಮನೆ ದೇವರ ಬೆಂಬಲ ಬೇಕು, ಅನುಗ್ರಹ ಬೇಕು, ಆಶೀರ್ವಾದ ಬೇಕು. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ತೊಂದರೆ ಪಟ್ಟುಕೊಳ್ಳುವಂಥ ಅಗತ್ಯತೆ ಇಲ್ಲ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ನಿಮಗೆ ಉತ್ತಮ ಮಾರ್ಗದರ್ಶನ ಇರುತ್ತೆ, ಉತ್ತಮ ರೀತಿಯ ಬೆಂಬಲ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ವೃತ್ತಿಪರ ಉದ್ಯೋಗಗಳಲ್ಲಿ ಉತ್ತಮ ಸೌಲಭ್ಯಗಳನ್ನು ಪಡ್ಕೊಳ್ತೀರಿ. ಸಮಾಜದಲ್ಲಿ ಒಂದು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ದಿನ ನೀವು 4 ಜನರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿರ್ತೀರಿ. ಹಾಗಾಗಿನೇ ಈ ದಿನದ ಅವಕಾಶಗಳನ್ನು ಬಹಳ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಇನ್ನು ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಾಧ್ಯತೆ ಇದೆ. ಅದರಲ್ಲೂ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಈ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು ಅಥವಾ ಗೃಹ ನಿರ್ಮಾಣದ ಕೆಲಸ ಇವೆಲ್ಲವೂ ಕೂಡ ಯೋಗ್ಯ ರೀತಿಯಲ್ಲಿ ಮುಂದುವರಿಯುತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಒಂದು ಕಷ್ಟಕ್ಕೆ, ತಾಪತ್ರಯಗಳಿಗೆ ಉತ್ತಮವಾದಂಥ ಪರಿಹಾರ ಕೂಡ ಸಿಕ್ಕತ್ತೆ. ಇನ್ನು ಈ ವೈವಾಹಿಕ ಜೀವನ ಏನಿದೆ, ಪ್ರೀತಿ ಪ್ರೇಮದ ಜೀವನ, ಅದು ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುತ್ತೆ. ಏಕೆಂದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಸಂಗಾತಿ ನಿಮ್ಮ ಜೊತೆಯಲ್ಲಿರ್ತಾರೆ. ಇನ್ನು ಈ ದಿನದಲ್ಲಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅಸಂತೋಷ ಉಂಟಾಗಿದೆ ಅಂತ ಅಂದರೆ ಅಲ್ಲಿ ನಿಮ್ಮ ಒಂದು ಸಾಂತ್ವನದ ಮಾತುಗಳು ಮುಂದೆ ಇರುತ್ತೆ. ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಉಡುಗೊರೆಗಳನ್ನು ಕೊಟ್ಟು ಅವರನ್ನು ಒಂದು ರೀತಿಯ ಸಂರಕ್ಷಣೆ ಮಾಡುವಂಥ ಒಂದು ಮಾತುಗಳನ್ನು ಕೂಡ ಆಡ್ತೀರಿ, ಭರವಸೆಯನ್ನು ಕೂಡ ಕೊಡ್ತಾ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಇಚ್ಛಿತ ಗುರಿಯನ್ನು ಮುಟ್ಟಲಿಕ್ಕೆ ಕೆಲವರು ಸಹಾಯ ಮಾಡುವಂಥದ್ದು ಇದೆ. ಅಂಥವರನ್ನು ಈ ದಿನ ನೀವು ಸ್ಮರಿಸಬೇಕಾಗತ್ತೆ. ಹಾಗೆ ಅವರಿಗೆ ಈ ದಿನ ನಿಮ್ಮ ಸಹಾಯ ಸಹಕಾರಗಳೇನಾದರೂ ಬೇಕಿದ್ದರೆ ಅದನ್ನು ಕೂಡ ಸಂದರ್ಭೋಚಿತವಾಗಿ ನೀವು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನೀವು ಸಹಾಯಕ್ಕೆ ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಧನಾತ್ಮಕವಾಗಿ ಭಾರಿ ಮುನ್ನಡೆಯನ್ನು ಕಾಣುವಂಥ ಸಂದರ್ಭ ಇದೆ. ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಇದು ತುಂಬ ಸಹಾಯಕವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಕೆಲಸಗಳು ನಿಧಾನ ಆಗುತ್ತೆ. ನೀವು ಎಷ್ಟೇ ಸ್ಪೀಡಪ್ ಮಾಡಿದ್ರೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಒಂದು ತೊಂದರೆಗೆ ಒಳಪಟ್ಟು ಕೆಲಸವು ಅಲ್ಲೇ ನಿಲ್ಲುವಂಥದ್ದು. ಹಾಗಾಗಿನೇ ಅದನ್ನು ಪುನಃ ಪ್ರಾರಂಭ ಮಾಡಲಿಕ್ಕೆ ಮತ್ತಷ್ಟು ಎಫರ್ಟನ್ನು ಹಾಕಬೇಕಾಗತ್ತೆ. ಹಾಗೆ ಆರಂಭಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಒಳ್ಳೆಯ ಫಲ ಸಿಕ್ಕಲ್ಲ. ಅದರಲ್ಲೂ ಮಂದಗತಿಯ ಕೆಲಸಗಳಿರುತ್ತೆ, ಒಂದು ಮಿಶ್ರ ಪ್ರತಿಕ್ರಿಯೆ ಕೂಡ ಇರುತ್ತೆ. ಹಾಗೆ ಈ ದಿನ ಮನೆಯಲ್ಲೇ ನಿಮ್ಮನ್ನು ವಿರೋಧಿಸುವಂಥವರು ಕೂಡ ಇದ್ದಾರೆ. ನಿಮ್ಮ ಎದುರಿಗೆ ನಿಂತು ಮಾತಾಡುವಂಥವರು ಕೂಡ ಈ ಸಂದರ್ಭದಲ್ಲಿ ಹುಟ್ಟುವಂಥದ್ದು. ಹಾಗಾಗಿನೇ ಈ ದಿನ ಮನಸ್ಸಿಗೆ ತೀವ್ರ ನಿರಾಸೆ, ಅಸಮಾಧಾನ ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನೀವು ಎಷ್ಟೇ ಶ್ರಮ ಪಟ್ಟರೂ ಕೂಡ ಮನಸ್ಸಿಗೆ ಸಮಾಧಾನ ಇರಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮಗೆ ತುಂಬ ಒತ್ತಡಗಳು ಇರುತ್ತೆ. ಹಾಗೆ ಈ ಹಣಕಾಸಿನ ವಿಚಾರದಲ್ಲಿ ಇತರರಿಗೆ ಮಾತು ಕೊಡುವಂಥದ್ದಾಗಲಿ ಅಥವಾ ಈ ಸಾಲ ಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಇದು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ನಿಮ್ಮ ವ್ಯಕ್ತಿತ್ವಕ್ಕೆ ಅಷ್ಟೊಂದು ಗೌರವ ಕೂಡ ಸಿಕ್ಕಲ್ಲ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ತುಂಬ ಜಾಗರೂಕತೆಯಿಂದ ಆಯ್ಕೆ ಮಾಡಿಕೊಳ್ಬೇಕು. ಏಕೆಂದರೆ ಈ ದಿನ ಸ್ನೇಹಿತರೇ ನಿಮ್ಮನ್ನು ಅಡ್ಡದಾರಿ ಹಿಡಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೆಂಟರಿಷ್ಟರ ಮಧ್ಯದಲ್ಲಿ ಹಣಕಾಸಿನ ವ್ಯವಹಾರಗಳೇನಾದರೂ ಇದ್ದರೆ ಅದರಿಂದ ಆದಷ್ಟು ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು
ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಮೂಲ್ಯ ವಸ್ತುಗಳನ್ನು ಈ ದಿನ ಜೋಪಾನ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಹಾಗೆ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ನೀವು ಸಮರ್ಥನೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಸಕ್ಸಸ್ಸನ್ನು ತರುತ್ತೆ. ಹಾಗಾಗಿ ನಿಮ್ಮ ಬಗ್ಗೆನೇ ನಿಮಗೆ ಒಂದು ಅಭಿಮಾನ ಇರುವಂಥದ್ದು, ನಿಮ್ಮ ಸಾಧನೆಯ ಬಗ್ಗೆನೇ ಈ ದಿನ ನೀವೇ ಹೇಳಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇದರಿಂದ ನಿಮ್ಮ ಮಾತಿಗೆ ಮೌಲ್ಯ ಜಾಸ್ತಿ ಆಗುತ್ತೆ. ಹಾಗೆ ಈ ದಿನ ಹಿರಿಯರ ಸಲಹೆಗಳನ್ನು ಸಕಾಲಕ್ಕೆ ನೀವು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಫೇಲ್ಯೂರ್ ಅನ್ನುವಂಥದ್ದು ತೀರಾ ಕಡಿಮೆ ಇರುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ಅದನ್ನು ನಿಧಾನಗತಿಯಲ್ಲೇ ಪೂರ್ಣಗೊಳಿಸ್ತೀರಿ. ಎಷ್ಟು ನಿಧಾನ ಆಗುತ್ತೋ ಅಷ್ಟು ಸನ್ನಿವೇಶವನ್ನು ಸ್ಟಡಿ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ಕತ್ತೆ. ಹಾಗಾಗಿನೇ ಬಹಳ ಒಂದು ರೀತಿಯಲ್ಲಿ ಕ್ಲಿಷ್ಟಕರವಾದಂಥ ಕೆಲಸಗಳನ್ನು ಕೂಡ ಸುಲಭವಾಗಿ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ನಿಮಗೆ ರೂಢಿಯಾಗುತ್ತೆ. ಹಾಗೆ ಈ ದಿನ ಪ್ರವಾಸ ಏನಾದರೂ ಇದ್ದರೆ ಅದು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಜೊತೆಗೆ ಈ ಅವಸರದ ನಿರ್ಣಯಗಳೇನಿದೆ ಅದರಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಏಕೆಂದರೆ ಕೆಲವೊಂದು ಟೆಂಪ್ಟೇಷನ್ಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಹಣಕಾಸಿನ ವ್ಯವಸ್ಥೆ ಈ ದಿನ ತುಂಬ ಚೆನ್ನಾಗಿದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬಕ್ಕಾಗಿ ಕೆಲವು ಹಿರಿಯರು ಶ್ರಮಿಸಿದ್ದಾರಲ್ಲ, ಅಂಥವ್ರನ್ನ ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬರ್ತಾ ಇದೆ. ಹಾಗೆ ಈ ದಿನ ಅನುಕೂಲಕರವಾದಂತಹ ವಾತಾವರಣ ನಿಮ್ಮ ಕುಟುಂಬದಲ್ಲಾಗಲಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಾಗಲಿ, ವ್ಯಾಪಾರಿ ವ್ಯವಹಾರಗಳಲ್ಲಾಗಲಿ ಇರೋದರಿಂದಲೇ ಈ ದಿನ ಹೆಚ್ಚು ಆತ್ಮವಿಶ್ವಾಸ ಇದೆ. ಮತ್ತಷ್ಟು ಸ್ಥಿರಾಸ್ತಿಯನ್ನು ಮಾಡುವಂಥ ಸಂಬಂಧವಾಗಿ ಆಲೋಚನೆಗಳು ಬರುತ್ತೆ. ಇಲ್ಲ ಅದರಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟಲ್ ವರ್ಕ್ ಮಾಡುವಂಥದ್ದು, ಒಂದು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ಸಂದರ್ಭದಲ್ಲಾಗತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.